ಸುತ್ತಿ ಬಳಸಿ ನಾನು ಮಾತಾಡಕ್ ಹೋಗಲ್ಲ. ಏನಿದ್ರು ಕುಮಾರ್ ಎಲ್ಲಿಗೆ ಬಂದಿದ್ರಿ? ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ನೋಡಿ. ನಮ್ಮ ಜನಸಂಘ ಪ್ರಾರಂಭ ಆಗಿದ್ದೆ, ಜನಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಆಗಿದ್ದೇನೆ ರಾಷ್ಟ್ರ ಹಿತವನ್ನು ಉಳಿಸೋದಕ್ಕೆ, ಹಿಂದುತ್ವಕ್ಕೆ ಬದ್ಧತೆ ಇಟ್ಕೊಂಡು ಪ್ರಾರಂಭ ಆದ ಪಾರ್ಟಿ ಇದು. ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು, ಅದು ನಾನು, ರಾಘಣ್ಣವರು, ಯಡಿಯೂರಪ್ಪನವರಿಂದ ಮೊದಲುಗೊಂಡು ನಾವು ಯಾವತ್ತೂ ಕೂಡ ರಾಷ್ಟ್ರ ಹಿತವನ್ನ ಬಲಿ ಕೊಟ್ಟು ರಾಜಕಾರಣ ಮಾಡಿಲ್ಲ, ಹಿಂದುತ್ವವನ್ನು ಬಿಟ್ಕೊಟ್ಟು ರಾಜಕಾರಣ ಮಾಡಿಲ್ಲ. ಮಾಡಿದ್ರೆ ರಾಷ್ಟ್ರ ಹಿತದ ರಾಜಕಾರಣ ಮಾಡಿದ್ದೇವೆ, ಮಾಡಿದ್ರೆ ಹಿಂದುತ್ವಕ್ಕೆ ಬದ್ಧತೆ ಇಟ್ಕೊಂಡಿರ್ತಕ್ಕಂಥ ರಾಜಕಾರಣ ಮಾಡಿದ್ದೇವೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಬಿಲ್ದಲ್ಲಿದ್ದವೆಲ್ಲ ಹೊರಗೆ ಬಂದ್ಬಿಟ್ಟಿದ್ದಾವೆ. ಆ ಬಿಲ್ದಲ್ಲಿದ್ದ ಹೊರಗೆ ಬಂದು ಒಬ್ಬ ವಿಧಾನಸೌಧದೊಳಗೆ ಬಂದು ಕೂಗ್ತಾನೆ, ಆ ನಾಸೀರ್ ಹುಸೇನ್ ಗೆದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾನೆ. ಇನ್ನೊಂದ್ ಕಡೆ ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ಬಂದು ಅಂಗಡಿಗೆ ಬಂದು ಹೊಡಿತಾರೆ. ನಿನ್ನೆ ರಾಮನವಮಿಯ ದಿನ ಆ ಕೋಲಾರದಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಕ್ಕೆ ಅಡ್ಡ ಹಾಕಿ ಬಂದು ಇನ್ಯಾವುದೋ ಘೋಷಣೆ ಕೂಗು ಅಂತ ಹೇಳ್ತಾರೆ. ಇವರೆಲ್ಲ ಕೊಬ್ಬಿರೋದು ಕಾಂಗ್ರೆಸ್ನ ಕಾರಣಕ್ಕೆ. ಕಾಂಗ್ರೆಸ್ನ ಕೊಪ್ಪಿಳಿಸುವಂತ ಸಾಮರ್ಥ್ಯ ನಿಮಗಿದೆಯಾ ಇಲ್ವೋ? ಇದೇ ಕೈ ಎತ್ತಿ. ನೀವು ಒಂದೊಂದು ಓಟನ್ನು ಕೂಡ ರಾಷ್ಟ್ರಹಿತವನ್ನು ಗಮನದಲ್ಲಿ ಇಟ್ಕೊಂಡು ಕೊಟ್ಟಾಗ, ಹಿಂದುತ್ವದ ರಕ್ಷಣೆಗಾಗಿ ಕೊಟ್ಟಾಗ, ಆಗ ಮಾತ್ರ ಅಧಿಕಾರದ ಪಿತ್ತದಿಂದ ಏನೇನೋ ಮಾತಾಡ್ತಿರ್ತಕ್ಕಂಥ ಕಾಂಗ್ರೆಸ್ಸಿಗರ ಕೊಬ್ಬು ಇಳಿಸಿ ಅಂತ ವಿನಂತಿ ಮಾಡಕ್ ಬಂದಿದ್ದೇನೆ. ದಲಿತ ವಿರೋಧಿಯಾಗಿ ಕಾಂಗ್ರೆಸ್ ವರ್ತನೆ ಮಾಡ್ತಾ ಇದೆ. ದಲಿತರ 11,000 ಕೋಟಿ 14,000 ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ಸಿಗರಿಗೆ ದಲಿತರ ವೋಟ್ ಕೇಳೋ ನೈತಿಕತೆ ಇದೆಯಾ? ಬರಗಾಲದ ಸಂಕಷ್ಟ ಪಡ್ತಿರ್ತಕ್ಕಂಥ ರೈತರ ನೆರವಿಗೆ ಬಾರದೇ ಇರ್ತಕ್ಕಂಥ ಕಾಂಗ್ರೆಸ್ಗೆ ರೈತರ ಮತ ಕೇಳೋ ಅಧಿಕಾರ ಇದೆಯಾ? ಯಾವ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನವರು ವೋಟ್ ಕೇಳ್ತಾರೆ? ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇದ್ದಾಗ ನಾವು ಮಂಜೂರು ಮಾಡಿಸಿರ್ತಕ್ಕಂಥ ಯೋಜನೆಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡೋದು ಬಿಟ್ಟು ಬೇರೆ ಏನಾದ್ರೂ ಕಾಂಗ್ರೆಸ್ನ ಮಂತ್ರಿಗಳು ಶಾಸಕರು ಮಾಡ್ತಾ ಇದ್ದಾರಾ? ಬೇರೆ ಏನಾದ್ರು ಮಾಡ್ತಾ ಇದ್ದಾರಾ? ಶಿವಮೊಗ್ಗಕ್ಕೆ ಅವ್ರ ಕೊಡುಗೆ ಏನಾದ್ರು ಶಿವಮೊಗ್ಗಕ್ಕೆ ಯಾವ್ದಾದ್ರು ಕೊಡುಗೆ ಇದೆಯಾ? ಏನು ಕೊಡುಗೆ ಇಲ್ಲದೆ ಇರ್ತಕ್ಕಂಥ ಕಾಂಗ್ರೆಸ್ಸಿಗರಿಗೆ ಶಿವಮೊಗ್ಗದಲ್ಲಿ ಬಂದು ವೋಟ್ ಕೇಳುವ ಹಕ್ಕಿಲ್ಲ. ನನಗೆ ವಿಶ್ವಾಸ ಇದೆ, ನಿಮ್ಮೆಲ್ಲರ ಬೆಂಬಲದಿಂದ ಶಿವಮೊಗ್ಗದಲ್ಲಿ ಮತ್ತೊಮ್ಮೆ ದೇಶಕ್ಕೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಮಾತಾ ಹಾಕೋದ್ರ ಮೂಲಕ ಇಲ್ಲಿ, ಅದೇ ರೀತಿ ಹಾಸನದಲ್ಲಿ, ಮಂಡ್ಯದಲ್ಲಿ, ಕೋಲಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ವಿನಂತಿ ಮಾಡಿ ಎಲ್ಲರಿಗೂ ಒಂದ್ಸರಿ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.